ನಾವು ದೇವರನ್ನ ಮೆಚ್ಚಿಸೋದಕ್ಕೆ ಅಥವಾ ದೇವರ ಹತ್ತಿರ ಆಗೋದಕ್ಕೆ ಅಥವಾ ಪರಮಾತ್ಮನ ಜೊತೆಯಲ್ಲಿ ನಾವು ಮಾತಾಡ್ತೀವಿ ಅನ್ನೋ ವಿಚಾರ ಎಲ್ಲ ಹೇಳಿದ್ರಿ. ತಾವು ತಮ್ಮ ಕುಟುಂಬವನ್ನ ಬಿಟ್ಟು, ತಮ್ಮ ಸಂಸಾರವನ್ನು ಬಿಟ್ಟು, ತಮ್ಮ ತಂದೆ ತಾಯಿ ಎಲ್ಲರನ್ನ ಬಿಟ್ಟು ಸನ್ಯಾಸ ದೀಕ್ಷೆಯನ್ನ ತೆಗೆದುಕೊಳ್ಳೋದು, ಅವರ ತಮ್ಮ ಕುಟುಂಬದವ್ರ ಕತೆ ಹೇಗೆ ಅಥವಾ ಅವರನ್ನು ನೋಡ್ಕೊಳ್ಳೋರು ಯಾರು? ನಮಗೆ ದೇವರಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಪೋಷಕರು, ನಮ್ಮ ತಂದೆ ತಾಯಿಯವರಿಗೆ, ನಮ್ಮ ಕುಟುಂಬದವರಿಗೆ, ನಮ್ಮನ್ನು ನಂಬ್ಕೊಂಡವರ ಕತೆ ಏನು ಅನ್ನೋದು ಹಲವಾರು ಪ್ರಶ್ನೆ ಕೂಡ ಬಾಬಾ. ಸಂಸಾರಿಯಿಂದ ಸನ್ಯಾಸಿ ಆಗೋದಕ್ಕೆ ಅದಕ್ಕೆ ಯೋಗ ಇರಬೇಕು. ಎಲ್ಲರೂ ಆಗೋಕ್ಕಾಗಲ್ಲ. ನಮ್ಮ ಕಾಡದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಫಸ್ಟೇ ನಾವು ಬಂದ ಕೂಡಲೇ ನಾನು ಸನ್ಯಾಸಿ ಆಗಬೇಕು ಅಂತ ಅಂದ್ಕೊಳ್ಳಿ ನಮ್ಮ ಆಧಾರ್ ಕಾರ್ಡ್ ಕೊಡಬೇಕು. ಆಧಾರ್ ಕಾರ್ಡು ಅವ್ರದ್ದೇ ಆದಂಥ ನೆಟ್ವರ್ಕಿಂದ ವೆರಿಫಿಕೇಷನ್ ಆಗುತ್ತೆ. ನಮ್ಮಲ್ಲಿ ಸ್ಟೇಟ್ಮೆಂಟ್ ತೊಗೊಂಡಿರ್ತಾರೆ, ಏನು ಮದುವೆ ಆಗಿದೆಯಾ, ಮಕ್ಕಳಿದ್ದಾರಾ, ಇಲ್ಲ ಅಪ್ಪ ಅಮ್ಮ ಸತ್ತೋಗಿದ್ದಾರಾ, ಇಲ್ಲ ಇದ್ದರೆ ಸಾಕೋರಿದ್ದಾರಾ, ಅಣ್ಣ ತಮ್ಮಂದಿರಿದ್ದಾರಾ, ಅವ್ರು ಯಾವ ಥರ ನೋಡ್ಕೋತಾ ಇದ್ದಾರೆ. ನಾವು ಇದಕ್ಕೆಲ್ಲ ಅವರು ನಾವೇನು ಕೊಡಬೇಕಾಗಿಲ್ಲ. ಅವರೇ ಕ್ವಶನ್ ಹಾಕ್ಕೊಂಡು ಅದಕ್ಕೆ ಆನ್ಸರ್ ತೊಗೊಂಬರ್ತಾರೆ. ಅವರು ಒಂದು ವಾರದಲ್ಲಿ ಅವ್ರಿಗೆ ಆನ್ಸರ್ ಬರುತ್ತೆ. ನಮ್ಮ ಅಖಾಡ ಪ್ರತಿಯೊಂದು ಸ್ಟೇಟ್ನ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನಮ್ಮ ಅಖಾಡದ ಸದಸ್ಯರು ಇರ್ತಾರೆ, ಅಂದರೆ ಸಾಧುಗಳಿದ್ದಾರೆ. ಅವ್ರ ಕಡೆಯಿಂದನೋ ಇಲ್ಲ ಅವ್ರದ್ದೇ ಆದಂಥ ಒಂದು ನೆಟ್ವರ್ಕ್ ಇದೆ. ನಮ್ಮ ಅಖಾಡ ಮಂಡಳಿಗಳಿಗೆ ಅವ್ರದ್ದೇ ಆದಂಥ ಒಂದು ನೆಟ್ವರ್ಕ್ ಇರುತ್ತೆ. ಆ ನೆಟ್ವರ್ಕಿಂದ ಅವರೆಲ್ಲ ಅವ್ರ ವಿಚಾರಗಳನ್ನು ತಿಳ್ಕೊಂಡು ಆಮೇಲೆ ದೀಕ್ಷೆ ಕೊಡ್ತಾರೆ. ದೀಕ್ಷೆ ಕೊಟ್ಟಾದ್ಮೇಲೆ ನಾವು ಸಂಸಾರದಿಂದ ನಾವು ದೂರ ಇರಲೇಬೇಕು. ಈಗ ತಮಗೆ ಆ ರೀತಿ ಭಾವನೆಗಳು ಅಥವಾ ಸಹಜವಾಗಿ ಒಬ್ಬ ಮನುಷ್ಯ ಅಂತ ಹೇಳಿದ್ರೆ ಆತನಿಗೆ ಲೈಂಗಿಕವಾದಂಥ ಆಕರ್ಷಣೆಗಳು ಅದು ಸಹಜವಾಗಿ ಆಗತ್ತೆ. ಸನ್ಯಾಸಿಗಳು ಅಂತ ಹೇಳಿ ಬಂದಾಗ ಅವ್ರು ಹೇಗೆ ಅದನ್ನು ನಿಗ್ರಹಿಸ್ತಾರೆ ಗುರುಗಳೇ? ಹೌದು, ನಿಮ್ಮ ಮಾತು ಸತ್ಯ. ಈ ನಾನು ನಿನ್ನೆನೇ ಹೇಳಿದ್ದೆ, 3 ವರ್ಷಗಳವರೆಗೂ ಸನ್ಯಾಸಿಗೆ ತನ್ನ ಫೀಲಿಂಗ್ಸ್ ಅನ್ನೋದು ಇರುತ್ತೆ, ಭಾವನೆಗಳು. ತಂದೆ ತಾಯಿ ಆಮೇಲೆ ಹೆಂಡತಿ ಮಕ್ಕಳು, ಆಮೇಲೆ ನನ್ನ ಊರು, ನನ್ನ ಜನ, ನನ್ನ ಫ್ರೆಂಡ್ಸು ನನ್ನದು ಅನ್ನೋದು ಜಾಸ್ತಿ ಇರುತ್ತೆ. ಇದು ಭಾವನೆಗಳು ಜಾಸ್ತಿ ಇರುತ್ತೆ. ಆ 3 ವರ್ಷಗಳಲ್ಲಿ ನಮ್ಮ ಸಾಧನೆ ರೂಪವಾಗಿ ನಮ್ಮ ಒಂದು ಹವನಕುಂಡದಲ್ಲಿ ನಾವು ಮಾಡುವಂಥ ಹವನದ ಫಲವಾಗಿ ನಾವು ಅದನ್ನು ಸಾಧಿಸಬೇಕಾಗುತ್ತೆ ಇರುತ್ತೆ. 3 ವರ್ಷಗಳವರೆಗೂ ಯಾವುದೇ ಸಾಧುವನ್ನು ಅಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ. ಇನ್ನು ಕೆಲವರು ದೃಢ ನಿರ್ಧಾರದವರಾದರೆ ಅವ್ರೇನು ಮಾಡ್ತಾರೆ ಅಂತಂದ್ರೆ, ಅವರು 1 ವರ್ಷಕ್ಕೆ ಮಾಡ್ಕೋತಾರೆ. ಇನ್ನು ಕೆಲವರಿಗೆ ವೀಕ್ ಮೈಂಡೆಡ್ ಆಗಿದ್ದರೆ ಒಂದು 10 ವರ್ಷ ಆದರೂ ಅವ್ರಿಗೆ ಇದು ಸಾಧನೆ ಆಗಿರಲ್ಲ. ಆಗುತ್ತೆ. ಸಾಮಾನ್ಯವಾಗಿ ನಾನು ತಿಳಿದ ಮಟ್ಟಿಗೆ ಎಲ್ಲ ಸಾಧುಗಳಿಗೂ 90% ಆಫ್ ಸಾಧುಸ್ ಅವರು ಒಂದು ಸ್ಟ್ಯಾಂಡಿಗೆ ಬಂದುಬಿಡ್ತಾರೆ. ಏನು, ನಾನು ಸನ್ಯಾಸಿ, ಸರ್ವಸಂಗ ಪರಿತ್ಯಾಗಿ ಅನ್ನೋ ಇದಕ್ಕೆ ಬಂದುಬಿಡ್ತಾರೆ. ಆವಾಗ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಆಮೇಲೆ ಹಣದ ಆಸೆ ಅಷ್ಟೊತ್ತಿಗೆಲ್ಲ ಹೋಗಿರುತ್ತೆ. ಇಂಥವ್ರನ್ನೇ ಅವ್ರ ನಾಗಗಳಾಗಿ ಸೆಲೆಕ್ಟ್ ಮಾಡಿ ಅಂಥವ್ರು ನಾಗಗಳು ಮಾಡ್ತಾರೆ. ಇಲ್ಲಾಂದರೆ ನಮ್ಮ ಮಕ್ಕಳು 10 ವರ್ಷ 20 ವರ್ಷ ಆದರೂ ನಾಗ ಆಗದೇ ಇದ್ದವರು ಇದ್ದಾರೆ. ಕೆಲವರು ಒಂದೇ ವರ್ಷದಲ್ಲೇ ಇಲ್ಲ 3 ವರ್ಷದಲ್ಲೇ ಅವರು ನಾಗ ಆಗೋ ಚಾನ್ಸು ಇರುತ್ತೆ. ಇದು ನಾಗ ಆಗೋವಂಥ ಪ್ರಕ್ರಿಯೆ 99% ಕುಂಭದಲ್ಲಿ ಮಾತ್ರ ನಡೆಯುತ್ತೆ. ಇನ್ನು 1% ನಾವು ಯಾವುದೋ ಒಂದು ನಾವು ಸ್ಥಾನದಲ್ಲಿ ಕೂತ್ಕೋಬೇಕು ಅಂದರೆ ಸ್ಥಾನ ಮೆಹಂತ ಆಗಬೇಕು ಅಂತಂದಾಗ ಆವಾಗ ನಾವೇ ಹರಿದ್ವಾರದಲ್ಲಿ ಈ ಕೆಲಸನೂ ನಡೆಯುತ್ತೆ. ಇದು ಸ್ವಲ್ಪ ಎಕ್ಸ್ಪೆನ್ಸಿವು. ಈ ಖರ್ಚೆಲ್ಲ ನಾವೇ ಬೇರೆ ಮಾಡಬೇಕಾಗುತ್ತೆ. ಹಂಗಾದರೆ ಅದು ಅಪರೂಪಕ್ಕೆ ನಡೆಯುತ್ತೆ. ಆನ್ ರಿಕ್ವೆಸ್ಟ್ ಯಾವತ್ತೋ ವರ್ಷಕ್ಕೊಂದು ಸಲನೋ ಇಲ್ಲಾಂದರೆ ಯಾವಾಗಲೂ ಒಂದು ಸಲ ಇಂದಾಗ ಒಂದು 5-10 ಜನ ಇದ್ದಾಗ ಆವಾಗ ಮಾಡ್ತಾರೆ ಕೆಲಸ. ಗುರುಗಳೇ, ಈಗ ನಾಗಸಾಧುಗಳಿಗೂ ಹಾಗೂ ಅಘೋರಿಗಳಿಗೂ ಇರುವಂಥ ವ್ಯತ್ಯಾಸ ಏನು ಗುರುಗಳೇ? ನಾಗಾ ಸಾಧುಗಳು ಮಾಂಸವನ್ನು ತಿನ್ನೋದಿಲ್ಲ, ಮೊಟ್ಟೆಯನ್ನು ತಿನ್ನೋದಿಲ್ಲ, ಮಾಂಸಾಹಾರಿಗಳಾಗಿರುವುದಿಲ್ಲ. ಕೆಲವು ನಾಗಾ ಸಾಧುಗಳು ಅದರಲ್ಲೂ ಏನು ರೆಡ್ ಐಟಮ್ಸು, ರೆಡ್ ಬೇಳೆ, ಕೆಂಪು ಬೇಳೆ ಆಗಲಿ, ಕ್ಯಾರೆಟ್ ಆಗಲಿ, ಆ ಥರ ಅದೇ ಥರ ಏನು ರಜ್ಮಾ ಆಗಲಿ, ಈ ಥರ ರೆಡ್ ಐಟಮ್ಸ್ನ ಕಡಿಮೆ ಮಾಡ್ತಾರೆ. ಇನ್ನು ಕೆಲವರು ಬೆಳ್ಳುಳ್ಳಿ, ಈರುಳ್ಳಿ ಇವನ್ನೆಲ್ಲ ತ್ಯಜಿಸ್ತಾರೆ. ನನ್ನ ಮಟ್ಟಿಗೆ ನಾನು ಆ ಕೆಲಸದಲ್ಲಿ ನಾನು ಹೋಗಿಲ್ಲ. ನನಗೆ ನಾನು ಎಲ್ಲ ಅಂದರೆ ಸಸ್ಯಾಹಾರದಲ್ಲಿ ನಾನು ಎಲ್ಲವನ್ನು ನಾನು ಸ್ವೀಕರಿಸ್ತೇನೆ. ನಾವು ಈಗ ನಾಗಸಾಧು ಅಘೋರಿಗಳನ್ನು ನಾವು ಹೇಗೆ ಗುರುತಿಸೋದು ಹೇಗೆ ಗುರುಗಳೇ? ಅಘೋರಿಗಳು ಅವರು ಯಾವುದೋ ಡ್ರೆಸ್ಸಲ್ಲಿ ಇರ್ತಾರೆ. ಆಮೇಲೆ ಅವ್ರಿಗೆ ಈ ತಮ್ಮ ಸತ್ಸಾಯಿಬಾಬಾ ಮಾಡ್ತಾ ಇದ್ರಲ್ಲ ಆ ಥರ ಒಂದು ಜಾದೂ ಮಾಡೋವಂಥ ಶಕ್ತಿಗಳು ಇರುತ್ತೆ. ನಿನ್ನೇನೋ ಒಬ್ಬರು ಬಂದಿದ್ದರು ಅಘೋರಿ, ನನ್ನೊಬ್ಬ ಚೇಲಾಗೆ ಇಲ್ಲಿ ಕೂತಿದ್ದ, ಅವನಿಗೆ ದೀಕ್ಷೆ ಕೊಡಬೇಕು, ಇನ್ನು ರುದ್ರಾಕ್ಷಿ ಒಂದಿಲ್ಲ ಅಂತಂದರೆ
ಅವರು ಒಂದು 2 ನಿಮಿಷದಲ್ಲೇ ಹಿಂಗೆ ಕೈಯಲ್ಲೇ ಒಂದು ರುದ್ರಾಕ್ಷಿ ಕೊಟ್ಟರು, ಆ ರುದ್ರಾಕ್ಷಿ ನನ್ನ ಹತ್ರ ಇದೆ, ಬೇಕಾದರೆ ತೋರಿಸ್ಬಲ್ಲೆ. ಹೇಗೆ ಸಾಧ್ಯ ಗುರುಗಳೇ? ಅದು ಹೇಗೆ ಸಾಧ್ಯ? ಅವರು ಕೈಯಲ್ಲಿ ಇಲ್ದಿರುವಂತ ರುದ್ರಾಕ್ಷಿಯನ್ನ ಕೈಯಲ್ಲಿ ತರೋದಕ್ಕೆ ಹೇಗೆ ಸಾಧ್ಯ ಗುರುಗಳೇ? ನಮ್ಮ ಸತ್ಸಾಯಿ ಬಾಬಾ ಅವರು ಮಾಡ್ತಾ ಇದ್ರು, ಅದೇ ಕ್ರಿಯೆಯಲ್ಲಿ ಮಾಡ್ತಾರೆ. ನಿನ್ನೆ ನಾವು ಅಂದ್ಕೊಂಡ್ವಿ ನಂದೊಂದು ಎಲೆಕ್ಟ್ರಿಕ್ ಬಾಕ್ಸು 5 ಆಂಪ್ಸ್ ಟು 15 ಆಂಪ್ಸ್ ಕನ್ವರ್ಟರ್ ಒಂದು ಬೇಕಾಗಿತ್ತು, ಅವ್ರು ತರಿಸ್ಬೋದಲ್ಲ. ಅದು ತರ್ಸೋಕ್ಕಾಗಲ್ಲ ಅವ್ರ ಕೈಲಿ. ಒಂದು ರುದ್ರಾಕ್ಷಿ ಒಂದು ಕೈಯಲ್ಲಿ ಕಾಣಿಸ್ತಾ ಇರೋದ್ರಿಂದ ಬರೋದ್ರಿಂದ ಅವರು ಇದು ಒಂದು ಜಾದೂ ರೂಪದಲ್ಲೇ ಮಾಡ್ತಾರೆ ಅವರು. ಇದು ಜಾದೂನೇ, ಇನ್ನೇನು ಅಲ್ಲ. ಅವ್ರನ್ನ ನಾವು ದೇವ್ರ ಅನ್ಬೇಕಾ ಅಥವಾ ಏನ್ ಅನ್ಬೇಕು ಅವ್ರನ್ನ ನಾವು? ಸಾಧಕರು, ದೇವರಲ್ಲ. ದೇವರಾಗೋ ಚಾನ್ಸೇ ಇಲ್ಲ. ನಾನು ದೇವರಲ್ಲ. ಜನ ನನ್ನನ್ನು ಈಶ್ವರನ ರೂಪದಲ್ಲಿ ನೋಡಿದ್ರೆ ಜನ ನೋಡ್ತಾರೆ ಅಷ್ಟೇ ಹೊರತು ಹಂಗಂತೇಳಿ ನಾನು ಅಧಮನ ರೂಪಕ್ಕೆ ಹೋಗಬಾರ್ದು. ನನ್ನ ಜನಗಳು ಗುರುತಿಸೋ ಭಾವನೆಗಳನ್ನ ನಾವು ಗೌರವಿಸಬೇಕು, ನಾವು ಅದಕ್ಕೆ ಮೇಂಟೈನ್ ಮಾಡಬೇಕು. ಅವ್ರು ಯಾರೂ ಇದರಲ್ಲಿ ನಾನೂ ದೇವರಲ್ಲ, ಯಾರೂ ದೇವರಲ್ಲ. ದೇವರಿಗೆ ಸಮೀಪ ಆಗೋ ಅಂಥವರು ಸಾಧುಗಳು ಅಷ್ಟೇ ಹೊರತು ಯಾವ ಸಾಧುನೂ ದೇವರಲ್ಲ. ಗುರುಗಳೇ, ಅವರಿಗೆ ಸಿದ್ಧಿ ಹೆಂಗ್ ಸಾಧ್ಯ ಆಗುತ್ತೆ? ಆ ರೀತಿಯ ಸಿದ್ಧಿಗಳೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ? ತಾವು ಕೂಡ ಶಿವನನ್ನ ಪೂಜೆ ಮಾಡ್ತೀರಿ, ಅಘೋರಿಗಳು ಕೂಡ ಶಿವನನ್ನ ಪೂಜೆ ಮಾಡ್ತಾರೆ. ಯಾಕೆ ಅವರಿಬ್ಬರ ಭಕ್ತಿಯಲ್ಲಿ ವ್ಯತ್ಯಾಸಗಳು, ವೈರುಧ್ಯಗಳೇನು ಗುರುಗಳೇ? ಭಕ್ತಿ ಇಲ್ಲ, ವ್ಯತ್ಯಾಸ ಏನೂ ಇಲ್ಲ. ಇದು ವೈರಾಗ್ಯದಲ್ಲೂ ವ್ಯತ್ಯಾಸ ಏನಿಲ್ಲ. ಸಾಧನೆ ಮಾಡ್ತಾರೆ. ಸಾಧನೆ ನಾವು ಅನುಷ್ಠಾನ ಅಂತ ಕರಿತೀವಿ. ಯಾವುದೇ ಒಂದು ನಾವು ಸಾಧನೆ ಮಾಡಬೇಕು ಅಂದರೆ 45 ದಿವಸ, 90 ದಿವಸ, 210 ದಿವಸ, ಈ ಥರ ಇನ್ ಟರ್ಮ್ಸ್ ಆಫ್ 45 ಡೇಸ್, ಇನ್ ಮಲ್ಟಿಪಲ್ಸ್ ಆಫ್ 45 ಡೇಸ್ ನಾವು ಅದನ್ನು ಕೂತ್ಕೊಂಡು ಜಪ ಮಾಡ್ತಾ ಇರ್ತೀವಿ. ಅಂದರೆ ನಿತ್ಯ ಕೃತ್ಯಗಳನ್ನು ಬಿಟ್ಟು ಅವರು ಒಂದು ಸಾಧನೆ ಆಗಿರುತ್ತೆ. ಸರಿಯಾದ ಸನ್ಯಾಸಿಗಳಾದರೆ ಇನ್ನು ಬೇರೆ ದುಡ್ಡುಗೋಸ್ಕರ ಆಗಿದ್ದೀನಿ, ಪದವಿಗೋಸ್ಕರ ಆಗಿದ್ದೀನಿ, ಅವ್ರಿಗೇನು ಬೇಕಾಗಿಲ್ಲ. ಅಂತಿಮ ಸಾಧನೆ ಅವ್ರದ್ದು ದುಡ್ಡೇ ಆಗಿರುತ್ತೆ. ಇಲ್ಲ ಅವರು ಮಹಾಮಂಡಲೇಶ್ವರ ಆಗಬೇಕು ದುಡ್ಡನ್ನು ತಗೊಂಡು ದುಡ್ಡಿಂದ ಅಂತ ಹೇಳ್ಬಿಟ್ಟು ಇರುತ್ತೆ. ಅಂತಿಮ ಸಾಧನೆ ಅಂತಂದರೆ ನಮ್ಮ ಧ್ಯೇಯ ಏನಾಗಿರಬೇಕು ಅಂದರೆ ಭಗವಂತನ ನೋಡೋದು ಅಂತ. ತಾವೀಗ ಸುಮಾರು ವರ್ಷಗಳಿಂದ ಈ ಸನ್ಯಾಸ ದೀಕ್ಷೆಯಲ್ಲಿದ್ದೀರಿ, ದೀಕ್ಷೆ ತಗೊಂಡು ತಾವೀಗ ಸನ್ಯಾಸ ಪರಿಕ್ರಮದಲ್ಲಿ ಇದ್ದೀರಿ ಗುರುಗಳೇ. ತಮ್ಮ ದೇವರ ದರ್ಶನ ಯಾವಾಗಾಯ್ತು, ಹೇಗಾಯ್ತು? ದೇವರು ಹೇಗಿದ್ದಾನೆ ಗುರುಗಳೇ? ನನಗೆ ದೇವರ ದರ್ಶನ ಆಗಿದ್ದು 2011 ಎಂಡಲ್ಲಿನೇ, ನವಂಬರ್ ಮಧ್ಯೆ ಅಂತ ಕಾಣುತ್ತೆ. ದೇವ್ರು ಹೇಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ನಾನು ನೋಡೋಕ್ಕೂ ಮುಖ ನೋಡೋಕ್ಕಂತೂ ಆಗಲೇ ಇಲ್ಲ. ಯಾಕೆಂದರೆ ಅಷ್ಟೊಂದು ಭಯಂಕರವಾಗಿತ್ತು. ಏನು 80 ಅಡಿ ಉದ್ದ ದೇಹ, ನಾನು ತಲೆ ಎತ್ತು ನೋಡೋಕ್ಕೆ ನನಗಿಂತ 4 ಅಡಿ 8 ಅಡಿ ದೂರದಲ್ಲೇ ಕಾಣ್ತಾ ಇದೆ. ನಾನು ಎಷ್ಟು ತಲೆ ತಿಂಗು ನೋಡಿದ್ರೂ ನನಗೆ ಕಾಣ್ತಾ ಇಲ್ಲ. ದೇವ್ರನ್ನ ನೋಡೋಕ್ಕೆ ಆಗಲಿಲ್ಲ. ದೇವ್ರು ನೋಡಿದ್ರೆ ನಾನು ಬದುಕಿರ್ತಿದ್ನೋ ಸತ್ತಿದ್ದು ನನಗಂತೂ ಗೊತ್ತಿರಲಿಲ್ಲ. ಬಟ್ ದೇವ್ರು ನೋಡೋಕ್ಕಾಗಲಿಲ್ಲ. ಆ ಬಾಡಿ ನೋಡಿದ್ರೆ ಅಲ್ಲಿಗೆ ನನಗೆ ಜ್ವರ ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟು. ನೀವು ಆ ಒಂದು ದೇಹವನ್ನ ದೇವರು ಅಂತೇಳಿ ಹೇಗೆ ಅಂದ್ಕೊಂಡ್ರಿ ಗುರುವೆ? ಅಲ್ಲಿ ದೇವರಿಲ್ಲ ಅಂದರೆ ದೆವ್ವ ಇರಬೇಕು, ದೇವರಿಲ್ಲ ಅಂದರೆ ದೇವರಿದ್ದಾನೆ ಅಂತಂದರೆ ದೆವ್ವನೂ ಇರ್ತಾನೆ. ನಾವು ಅಲ್ಲಿ ಬೇತಾಲ್ ಘಾಟಿನಲ್ಲಿ ಆ ರೂಪ, ಅಷ್ಟು ರೂಪ ಯಾವುದು ಬರಲ್ಲ. ಗಾಳಿ ಕೂಡ ಸಮೇತ ಆ ರೂಪ ಹೊಗೆ ಬರೋದಕ್ಕೆ ಹೊಗೆಯಬೇಕು. ಹೊಗೆಯಲ್ಲಿ ಒಂದು ರೂಪ ಕಾಣ್ಬೋದು. ಇದು ಆ ಥರ ಅಲ್ಲ. ನಾನಿದ್ದಿದ್ದು ನದಿ ತೀರದ ಬೆಟ್ಟ. ಆ ಕಡೆ ಈ ಕಡೆ 3 ಕಡೆಗಳಿಂದ ಗಾಳಿ ಬರುತ್ತೆ, ಒಳ್ಳೆಯ ಗಾಳಿ ಇರುತ್ತೆ. ಆದರೆ ಗಾಳೀಲಿ ಏನು ಹೊಗೆನೂ ನಿಂತ್ಕೊಳ್ಳಲ್ಲ ಮನುಷ್ಯನ ಆಕಾರದಲ್ಲಿ. ಅಷ್ಟು ಮನುಷ್ಯನ ಆಕಾರದಲ್ಲಿ ನಿಂತ್ಕೋಬೇಕು ಅಂದರೆ ಹೊಗೆ ತುಂಬ ಕಷ್ಟನೇ. ಆದರೆ ಅದು ನಾನು ತಗೊಂಬಂದಿದ್ದರಿಂದ ಆ ಅಕ್ಕಿ ಮತ್ತು ಗೋಧಿ ಇದು ಏನು ಉದ್ದಿನ ಕಾಳನ್ನು ಕಿಚಡಿ ಅಂತೀವಿ. ಆ ಕಿಚಡಿ ನನ್ನ ಕಿಚಡಿ ಕೊಡು ಅಂತೇಳಿ ನನ್ನ ಹಿಂಭಾಗ ಬಂದಿದ್ದು. ನಾನು ನಮ್ಮ ಅಲ್ಲಿಂದ ಸ್ಥಾನ ಗುರುಗಳನ್ನು ಕೇಳಿದಾಗ ಅವರು ಆಚೆ ಕಡೆ ನೋಡು ಅಂತ ಹೇಳಿದ್ದು. ನಾನು ಆಚೆ ಕಡೆ ನೋಡೋ ಅಷ್ಟೊತ್ತಿಗೆ ಅದು ಸ್ಥಾನ ಗುರುಗಳು ಅಲ್ಲಿಂದ ಒಂದು 40 ವರ್ಷಗಳಿಂದ ಅಲ್ಲೇ ಇದ್ದಾರೆ. ಅವರು ಕೇದಾರ್ನಾಥಲ್ಲಿದ್ದರು ಮೊದಲು. ಅಲ್ಲಿ 13ರ ಒಂದು ಇದರಲ್ಲಿ ಅನಾಹುತಗಳಲ್ಲಿ ಅವ್ರದ್ದು ಎಲ್ಲನೂ ಕೊಚ್ಕೊಂಡು ಆಯಿತು. ಅದಕ್ಕೆ ಅವ್ರ ಪರಿಹಾರನೂ ಬಂತು. ಅಲ್ಲಿ ಸಾಧನೆ ಮಾಡಿದಂಥ ಗುರುಗಳು, ಸಾಧಕರವರು, ಅವ್ರು ತುಂಬ ದೊಡ್ಡ ಸಾಧಕರು. ಅವ್ರು ಸಾಧನೆ ಮಾಡಿದ್ರು. ಅವ್ರು ಒಳಗಡೆ ಕೂತ್ಕೊಂಡು ನಾನು ಕ್ವಶನ್ ಹೇಳೋಷ್ಟೊತ್ತಿಗೆ ಅವ್ರು ಆನ್ಸರ್ ಕೊಟ್ಟರು ಅಂತಂದರೆ ಅಲ್ಲಿ ಏನೋ ಆಗಿದೆ. ಅವ್ರಿಗದು ಗೊತ್ತು. ಅವ್ರು ಮಾಡಿರೋಕ್ಕಾಗಲ್ಲ. ಭೂತಾನ ಅವ್ರು ಮಾಡೋಕ್ಕಾಗಲ್ಲ. 80 ಅಡಿ ಭೂತ ಮಾಡೋಕ್ಕಾಗಲ್ಲ. ನಾನು ಹೇಳ್ತೀನಿ ಅಂತ ಅವ್ರಿಗೂ ಗೊತ್ತಿಲ್ಲ. ಆಲ್ ಆಫ್ ಎ ಸಡನ್ ನಾನು ಕೇಳಿರೋದು, ಆಲ್ ಆಫ್ ಎ ಸಡನ್ ಅವರು ಆನ್ಸರ್ ಮಾಡಿರೋದು ಅಷ್ಟೇ. ನೀವೆಲ್ಲ ಅಚಾನಕ್ಕಾಗಿ ಇದು ಆಕ್ಸಿಡೆಂಟಲ್ ಆಗಿ ನಡೆದಂಥ ಕಾರ್ಯಗಳು ಅಷ್ಟೇ ಹೊರತು ಅಲ್ಲಿ ಯಾರೋ ಕ್ರಿಯೇಟ್ ಮಾಡಿಕೊಂಡು ಗ್ರಾಫಿಕ್ಸ್ ಮಾಡಿಕೊಂಡು ಇದೆಲ್ಲ ಫೋಟೋಗಳು ಅದು ಇದು ಯಾವುದೋ ಆಗಲಿ ಟೆಕ್ನಾಲಜಿಗಳನ್ನು ಅಲ್ಲಿಲ್ಲ. ಅಲ್ಲಿ ಬೆಟ್ಟದಲ್ಲಿ ನೈನಿತಾಲ್ನ ಸುಮಾರು 80 ಕಿಲೋಮೀಟರ್ ದೂರದ ಬೆಟ್ಟ ಅದು. ಪ್ರಾಥಮಿಕವಾದಂಥ ಪ್ರಶ್ನೆ ಇದೆ ಗುರುಗಳೇ. ಈಗ ಸಾಮಾನ್ಯ ಜನ ಸಾಧು ಸಂತರನ್ನ
ಅವರು ದೇವರಿಗೆ ಹತ್ತಿರ ಇದ್ದಾರೆ ಅನ್ನೋದಕ್ಕೋಸ್ಕರ ನಾವು ಸಾಧು ಸಂತರನ್ನ ಪೂಜ್ಯ ಭಾವದಿಂದ ನೋಡೋದಾ, ಅಥವಾ ಅವರು ದೇವರ ಸ್ವರೂಪಿಗಳು ಅಂಥೇಳಿ ನಾವು ಅವರನ್ನು ನೋಡಬೇಕಾ, ಅಥವಾ ಅವರ ನೇಮ ನಿಷ್ಠೆಗಳು ಅಥವಾ ಅವರ ಒಂದಿಷ್ಟು ಜಪ ತಪಗಳಿಂದ ದೇವರು ಅವರಿಗೆ ಬೇಗ ಒಲಿಯಬಹುದು ಅಂಥೇಳಿ ನಾವು ಅವರನ್ನು ನೋಡಬೇಕಾ? ಹೆಂಗೆ ಗುರುಗಳೇ ನಾವು ಸಾಮಾನ್ಯ ಜನ ಸಾಧು ಸಂತರು ಅಥವಾ ನಾಗಸಾಧುಗಳು ಅಗೋರಿಗಳನ್ನು ಹೇಗೆ ನೋಡಬೇಕು? ತಮ್ಮ ಮನಸ್ಸಲ್ಲಿ ಏನು ಭಾವನೆಗಳಿದ್ದಾವೆ ಗುರುಗಳೇ? ನಾಗ ಸಾಧುಗಳು ಯಾರು ಸಾಧು ಸಂತರು, ನಾನು ನೋಡಿದ ಉತ್ತರಾಖಂಡ್ ಮಟ್ಟಿಗೆ ಹೇಳಬೇಕು ಅಂತಂದರೆ ಅಲ್ಲಿನ ಜನ ನಮ್ಮನ್ನು ಶಿವನ ರೂಪ ಅಂತಲೇ ಕರೀತಾರೆ, ರೂಪ ಅಂತಲೇ ಕರೀತಾರೆ. ಆಮೇಲೆ ನಾನು ಹರಿಯಾಣದಲ್ಲೂ ನೋಡಿದೆ, ರಾಜಸ್ಥಾನ್ ಹರಿಯಾಣಗಳಲ್ಲೂ ಅಲ್ಲಿಂದ ವಲಸೆ 800 ವರ್ಷಗಳ ಹಿಂದೆ ವಲಸೆ ಹೋದಂಥ ಜನನೇ ಉತ್ತರಾಖಂಡಿಗಳು. ಇನ್ನು ಎಲ್ಲೂ ಉತ್ತರಾಖಂಡಿಗಳು ಯಾರೂ ಉತ್ತರಾಖಂಡಿಗಳಲ್ಲ. ಅಲ್ಲಿಂದ ಹೋದಂಥ ಠಾಕೂರು ಪಂಡಿತರು ಎಲ್ಲನೂ ಇಲ್ಲಿ ಉತ್ತರಾಖಂಡಲ್ಲಿ ನಿಲ್ಲಿಸಿದ್ದಾರೆ. ರಾಜಸ್ಥಾನಲ್ಲೂ ನಾನು ಇದೇ ಕಲ್ಚರ್ ನೋಡಿದೆ, ಇದು ಹರಿಯಾಣ ರಾಜಸ್ಥಾನಲ್ಲೂ ನಾನು ಇದೇ ಕಲ್ಚರ್ ನೋಡಿದೆ. ಉತ್ತರ ಭಾರತದ ಮಟ್ಟಿಗೆ ಹೇಳಬೇಕು ಅಂತಂದರೆ ಅವರನ್ನು ಸಾಧುಗಳು ಅಂತಲೂ ಏನು ದೇವರ ರೂಪ ಅಂತಲೂ, ದಕ್ಷಿಣ ಭಾರತದ ಮಟ್ಟಿಗೆ ಹೇಳಬೇಕು ಅಂತಂದರೆ ಇವರೇನೋ ಜೀವನೋಪಾಯಕ್ಕೆ ಅವ್ರ ಪಾಡಿಗೆ ಅವರಿದ್ದಾರೆ, ಧ್ಯಾನ ಮಾಡಿಕೊಂಡು ವೈರಾಗ್ಯದಿಂದ ಯಾವುದೋ ಅವ್ರ ರೀಸನ್ ಅವರವರ ನೋಡುವವರ ಕಣ್ಣಿಗೆ ಕಾಮಾಲೆ ಕಣ್ಣಿಗೆ ದುನಿಯಾ ಎಲ್ಲ ಹಳ್ಳಿ ಅನ್ನೋ ಥರ ಅವರು ನೋಡುವವರ ಭಾವನೆ ಇರ್ತಕ್ಕಂಥ ನಮ್ಮನ್ನು ನೋಡ್ತಾರೆ. ದಕ್ಷಿಣ ಭಾರತೀಯರಿಗೆ ಯಾಕೆ ಈ ರೀತಿಯ ಒಂದು ನಿರಾಸಕ್ತಿ ಅನ್ನೋದಕ್ಕಿಂತ ಅವರ ಭಾವನೆ ಹಂಗಿರೋದಕ್ಕೆ ಏನು ಕಾರಣ ಇರ್ಬೋದು? ಉತ್ತರ ಭಾರತೀಯರು ಯಾಕೆ ಈ ಸಾಧು ಸಂತರು ಸನಾತನಿಗಳನ್ನು ಇಷ್ಟು ನಂಬುತ್ತಾರೆ? ಯಾಕೆ ಸಾಧು ಸಂತರು ಉತ್ತರ ಭಾರತದಲ್ಲೇ ಹೆಚ್ಚಾಗಿ ಕಾಣಿಸಿಕೊಳ್ತಾರೆ? ಈ ಪ್ರಶ್ನೆಗೆ ಗುರುಗಳ ತಮ್ಮ ಉತ್ತರ. ನಾವು ವೈಜ್ಞಾನಿಕವಾಗಿ ತಗೊಂಡಾಗ ನಮ್ಮ ಉತ್ತರ ಭಾರತದ ಜನ ಮಂಗೋಲಿಯಾದಿಂದ ಏನು ಲಕ್ಷಾಂತರ ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಯಾವಾಗಲೂ ಅಲ್ಲಿಂದ ಮೈಗ್ರೇಟ್ ಆಗಿ ಬಂದಿರುವವರು. ದಕ್ಷಿಣ ಭಾರತದಲ್ಲಿ ಇರುವಂಥವರು ದ್ರಾವಿಡಿಯನ್ಸ್. ನಾವು ಇವತ್ತು ಏನು ತಮಿಳ್ನಾಡಲ್ಲಿ ನೋಡ್ತಾ ಇದ್ದೀವಿ ಏನು ಗಲಾಟೆಗಳನ್ನು, ಅವರು ಮೊದಲಿಂದ ಅವರು ಸನಾತನ ಬಗ್ಗೆ ಅವರು ಈಗಲೂ ನೋಡಿದೆ. ನಾನು ಹೋದ ವರ್ಷನೋ 2 ವರ್ಷಗಳಿಂದ ಯಾರೋ ಮುಖ್ಯಮಂತ್ರಿ ಮಗ ಅವನು ಹುಚ್ಚುಚ್ಚಾಗೆಲ್ಲ ಮಾತಾಡಿದ ಸನಾತನ ಧರ್ಮ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ. ಅದೇ ಪ್ರಸಿದ್ಧವಾದ ಅತಿ ದೊಡ್ಡ ಹಿಂದೂ ದೇವಸ್ಥಾನ ಇರುವುದು ಇದೇ ತಮಿಳುನಾಡಿನ ಕುಂಭಕೋಣಂನಲ್ಲಿ. ಅತಿ ದೊಡ್ಡ 2 ಎಕರೆಯಲ್ಲಿ ದೇವಸ್ಥಾನಗಳಿವೆ. ನಾವು ಅದನ್ನೆಲ್ಲ ನೋಡಿದಾಗ ಈ ದ್ರಾವಿಡನ್ನರ ಆಕ್ರಮಣದಿಂದ ಈ ಉತ್ತರ ಭಾರತೀಯರ ಒಂದು ಕಲ್ಚರ್ ಮೇಲೂ ಅವರು ಅಲ್ಲಿ ಪ್ರಭಾವಗಳನ್ನು ಬೀರಿ, ದ್ರಾವಿಡನ್ಸ್ ಪ್ರಭಾವವನ್ನು ಬೀರಿ ಮೊದಲಿಂದಲೂ ರಾಜರ ಮಹಾರಾಜರ ಕಾಲದಿಂದಲೂ ದಕ್ಷಿಣ ಭಾರತದ ಆಡಳಿತ ಬೇರೆ ಕಡೆ ಇತ್ತು. ಪಲ್ಲವರಾಗಲಿ ಚಾಳುಕ್ಯರಾಗಲಿ ಇವರ್ಯಾರು ಉತ್ತರ ಭಾರತಕ್ಕೆ ಬರಲಿಲ್ಲ. ಅಶೋಕ ಬಂದ್ರೂ ಇಲ್ಲಿಗೂ ಮಹಾರಾಷ್ಟ್ರದವರೆಗೂ ಬಂದು ಅಷ್ಟೇ ಹೊರತು ಕನ್ಯಾಕುಮಾರಿವರೆಗೂ ಅಶೋಕನೂ ಬರಲಿಲ್ಲ. ಜಾಸ್ತಿ ರಾಜರ ಕಾಲದಿಂದಲೂ ಈ ದ್ರಾವಿಡನ್ ಕಲ್ಚರ್ ಮೇಲ್ಗೈಯನ್ನು ಸಾಧಿಸಿದೆ ದಕ್ಷಿಣ ಭಾರತದಲ್ಲಿ. ನೀವು ಅದೇ ರೀತಿಯಾಗಿ ನೋಡಿದಾಗ ತಮಿಳ್ನಾಡಲ್ಲಿ ಇವತ್ತಿಗೂ ನೀವು ಹಿಂದಿ ಮಾತಾಡಿದ್ರೆ ಓಡಿಸ್ಕೊಂಡ್ಬರ್ತೀರ. ತಮಿಳ್ನಾಡಲ್ಲಿ ಹಿಂದಿ ಮಾತಾಡಿದ್ರೆ ನೀವು ಕನ್ನಡದವರಾಗಲಿ ಓಡಿಸ್ಕೊಂಡ್ಬರ್ತಾರೆ. ಯಾಕೆ ಇದು ನನ್ನ ಖುದ್ದು ಎಕ್ಸ್ಪೀರಿಯೆನ್ಸ್ ಆಗಿ ನಾನು ಅಲ್ಲಿ ಮೇಯ್ನ್ ರೈಲ್ವೆ ಸ್ಟೇಷನ್ ಸಿಟಿ ರೈಲ್ವೆ ಸ್ಟೇಷನ್ ಮುಂದೆ ಇದು ಅವನಿಗೆ ಕನ್ನಡದಲ್ಲಿ ಕೇಳೋಕ್ಕೆ ನನಗೆ ಭಯ ಬಂದುಬಿಟ್ಟು ಅವನು. ನಾನು ಹೋಗಿದ್ದೆ ಯಾವಾಗಲೂ ನನಗೆ ಇಸ್ವಿ ಗೊತ್ತಿಲ್ಲ. ಐ ಥಿಂಕ್ ಆ ಟೈಮಲ್ಲಿ ನಾನು ದಾಲ್ಮಿಯಾ ಸಿಮೆಂಟಲ್ಲಿದ್ದೆ, ಕರೆಕ್ಟ್ ದಾಲ್ಮಿಯಾ ಸಿಮೆಂಟಲ್ಲಿದ್ದೆ. ಆವಾಗ ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಯ್ತಲ್ಲಿ. ಆಮೇಲೆ ನಾನು ಯಾವತ್ತೂ ಅರ್ಧಂಬರ್ಧ ತಮಿಳು ಅಲ್ಲೇ ಮಾತಾಡಿ ಅವ್ರಿಗೆ ಅದೇ ಅವ್ರ ಖುಷಿ. ತಪ್ಪು ಮಾತಾಡಿದ್ರು ಅವ್ರ ಖುಷಿ. ನನಗೆ ಯಾರೋ ತಪ್ಪು ಮಾತಾಡಿ ನಾನು ಕರೆಕ್ಟ್ ಮಾಡಬೇಕು ಅಂತ ಅನಿಸುತ್ತೆ. ನಿನಗೇನು ಗೊತ್ತೋ ಅದನ್ನ ಸರಿಯಾಗಿ ಮಾತಾಡಪ್ಪ ಅಂತಲೇ ಹೇಳ್ತೀನಿ. ಇದು ನಿಮ್ಮೆಲ್ಲ ಪ್ರಶ್ನೆಗಳನ್ನು ನಾವು ಗುರುಗಳವರೆಗೂ ಕೂಡ ತಲುಪಿಸಿ ಅದರಿಂದ ಉತ್ತರ ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅವರು ಕೂಡ ಯಾವುದೇ ಮುಜುಗರ ಇಲ್ಲದೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಿಯಾದ ಅವರಲ್ಲಿದ್ದಂಥ ವಿಚಾರಗಳನ್ನು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಕರ್ನಾಟಕದವ್ರು ಯಾರೇ ಬಂದರೂ ಕೂಡ ಬಾಬಾ ಅವ್ರನ್ನ ಭೇಟಿಯಾಗಿ ತಮ್ಮ ಎಲ್ಲ ವಿಚಾರಗಳನ್ನು ಬಾಬಾ ಅವರ ಬಳಿಯಲ್ಲಿ ಹೇಳಿ ನಿಮ್ಗೆ ಅದರಿಂದ ಉತ್ತರವನ್ನು ಪಡೆದುಕೊಳ್ಬೋದಾಗಿದೆ. ಬಾಬಾ ಈಗ ನೀವು ನೋಡ್ತಿರೋ ಹಾಗೆ ಅವರ ಒಂದು ಸಾಧನೆ ಬಗ್ಗೆ ಅವರು ಹೇಳ್ತಾ ಇದ್ರು, ನಾನು ಅಷ್ಟೆಲ್ಲ ಇದ್ದು ಯಾಕೆ ಬಂದೆ, ಈ ಜೀವನ ಅನ್ನೋದೇನು ಅಥವಾ ಬದುಕು ಅನ್ನೋದೇನು ಅಥವಾ ಇದೆಲ್ಲದ್ರ ಬಗ್ಗೆಯೂ ಕೂಡ ಅವರಿಂದ ಒಂದು ಉತ್ತರ ನಮ್ಗೆ ಸಿಕ್ಕಿದೆ. ನಿಮಗೂ ಕೂಡ ಕರ್ನಾಟಕದವ್ರು ಯಾರೇ ಬಂದರೂ ಕೂಡ ನಿರಂಜನಿ ಅಖಾಡದ ಎಡಭಾಗಕ್ಕೆ ನೀವು ಬಂದರೆ ಬಾಬಾ ಅವರನ್ನು ತಾವು ಭೇಟಿ ಮಾಡಬಹುದಾಗಿದೆ. ಅವರ ಆಶೀರ್ವಚನ ಮತ್ತು ಅವರ ಆಶೀರ್ವಾದವನ್ನು ತಾವು ಪಡೆಯಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ ಶ್ರೀಯ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ.